ಸ್ನೇಹಿತರೆ, ಮೆಡಿಟರೇನಿಯನ್ ಸಮುದ್ರ ಈಗ ಪ್ರಪಂಚ ರಾಜಕೀಯದಲ್ಲಿ ಒಂದು ಭಯಾನಕ, ಉದ್ವೇಗಭರಿತ ಕೇಂದ್ರಬಿಂದುವಾಗಿ ಬದಲಾಗಿದೆ. ಇದು ದೊಡ್ಡ ಬಿರುಗಾಳಿಯಂತಹ ಸ್ಥಿತಿ. ಎಲ್ಲೂ ಶಾಂತಿ ಕಾಣಿಸುತ್ತಿಲ್ಲ. ಒಂದು ಕಾಲದಲ್ಲಿ ಈ ಸಮುದ್ರದ ಮೇಲೆ ಅಮೆರಿಕ, ಯುರೋಪ್ ರಾಷ್ಟ್ರಗಳಂತಹ ಪಶ್ಚಿಮ ದೇಶಗಳ ಆಧಿಪತ್ಯ ಏಕಸ್ವಾಮ್ಯವಾಗಿತ್ತು. ಅವರು ತಮ್ಮ ರಾಜಕೀಯ ತಂತ್ರಗಳನ್ನು, ಸೈನಿಕ ಕಾರ್ಯಾಚರಣೆಗಳನ್ನು ಇಲ್ಲಿ ನಿರ್ಭಯವಾಗಿ ನಡೆಸುತ್ತಿದ್ದರು. ಆದರೆ ಈಗ ಭಾರತದ ಅನಿರೀಕ್ಷಿತ, ಪ್ರಬಲ ಪ್ರವೇಶದೊಂದಿಗೆ ಈ ಆಟ ಸಂಪೂರ್ಣ ತಲೆಕೆಳಗಾಗಿದೆ. ಇದು ಕೇವಲ ಸಮುದ್ರದಲ್ಲಿ ಸಾಮಾನ್ಯ ಘಟನೆಯಲ್ಲ. ಇದು ಜಾಗತಿಕ ಶಕ್ತಿ ಸಮತೋಲನವನ್ನು ಪ್ರಭಾವಿಸುವ ಕೀಲಕ ತಿರುವು. ಭಾರತದ ಈ ಕ್ರಮಗಳು ಪ್ರಪಂಚದಾದ್ಯಂತ ರಾಜಕೀಯ ನಾಯಕರು, ವಿಶ್ಲೇಷಕರು, ಮಾಧ್ಯಮಗಳನ್ನು ಆಶ್ಚರ್ಯದಲ್ಲಿ ಮುಳುಗಿಸಿವೆ. ಟರ್ಕಿ ಈ ಮೆಡಿಟರೇನಿಯನ್ ಸಮುದ್ರದಲ್ಲಿ ತನ್ನ ಆಧಿಪತ್ಯ ಸ್ಥಾಪಿಸಲು, ತನ್ನ ಬಲಿಷ್ಠ ನೌಕಾದಳದೊಂದಿಗೆ ಪೂರ್ಣ ನಿಯಂತ್ರಣ ಸಾಧಿಸಲು ಬಹುಕಾಲದಿಂದಲೂ ಬಯಸುತ್ತಿದೆ. ಟರ್ಕಿಯ ರಾಜಕೀಯ, ಸೈನಿಕ ತಂತ್ರಗಳು ಈ ಪ್ರದೇಶದಲ್ಲಿ ತನ್ನ ಸ್ವಾರ್ಥಪರ ಗುರಿಗಳನ್ನು ಸಾಧಿಸುವಂತೆ ರೂಪಿಸಲಾಗಿದೆ. ಆದರೆ ಭಾರತದ ಚಿಂತನಶೀಲ, ಬಲವಾದ ಕಾರ್ಯತಂತ್ರದ ಕ್ರಮಗಳು ಟರ್ಕಿಯ ಈ ಯೋಜನೆಗಳನ್ನು ಸಂಪೂರ್ಣ ಹೊಡೆದು ಹಾಕಿವೆ. ಭಾರತ ತನ್ನ ಅತ್ಯಾಧುನಿಕ ಯುದ್ಧನೌಕೆಗಳನ್ನು ನಿಯೋಜಿಸಿ ಈ ಪ್ರದೇಶದಲ್ಲಿ ತನ್ನ ಉಪಸ್ಥಿತಿ ಸ್ಥಾಪಿಸಿದ್ದರಿಂದ ಟರ್ಕಿಯ ಆಸೆಗಳು ಭಗ್ನವಾಗಿವೆ. ಭಾರತದ ಈ ಧೈರ್ಯ ಸಾಹಸ ಕ್ರಮ ನಾಟೋದ ರಹಸ್ಯ ಚರ್ಚೆಗಳಿಂದ ಹಿಡಿದು ಅಮೆರಿಕದ ವೈಟ್ ಹೌಸ್ವರೆಗೂ ಆತಂಕಗಳನ್ನು, ಉದ್ವೇಗಗಳನ್ನು ಹುಟ್ಟುಹಾಕಿದೆ. ಈಗ ಮೆಡಿಟರೇನಿಯನ್ ಸಮುದ್ರದ ರಾಡಾರ್ ಪರದೆಗಳ ಮೇಲೆ ಭಾರತದ ಧ್ವಜ ಸ್ಪಷ್ಟವಾಗಿ, ಬಲವಾಗಿ ಕಾಣಿಸುತ್ತಿದೆ. ಇದು ಭಾರತದ ಬೆಳೆಯುತ್ತಿರುವ ಜಾಗತಿಕ ಶಕ್ತಿ ಮತ್ತು ಪ್ರಭಾವಕ್ಕೆ ಸ್ಪಷ್ಟ ಸಾಕ್ಷಿ. ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಒಂದೇ ಪ್ರಶ್ನೆ ಮತ್ತೆ ಮತ್ತೆ ಮೊಳಗುತ್ತಿದೆ: ಭಾರತ ಈ ಸಮುದ್ರದಲ್ಲಿ ಏನು ಸಾಧಿಸಲು ಬಯಸುತ್ತಿದೆ? ಅದರ ಗುರಿಗಳೇನು? ಇದು ಕೇವಲ ಸೈನಿಕ ಪ್ರದರ್ಶನವೇ ಅಥವಾ ದೀರ್ಘಕಾಲೀನ ತಂತ್ರವೇ? ಟರ್ಕಿಯಲ್ಲಿ ಟಿವಿ ಚರ್ಚೆಗಳಲ್ಲಿ, ಸುದ್ದಿ ಚಾನೆಲ್ಗಳಲ್ಲಿ ಭಾರತದ ಬಗ್ಗೆ ಆತಂಕ ಮತ್ತು ಭಯ ಸ್ಪಷ್ಟವಾಗಿ ಕಾಣುತ್ತಿದೆ. ಭಾರತದ ಕ್ರಮಗಳು ಟರ್ಕಿಯ ಸಾಂಪ್ರದಾಯಿಕ ಆಧಿಪತ್ಯವನ್ನು ಸವಾಲು ಹಾಕುತ್ತಿವೆ, ಅದರ ರಾಜಕೀಯ ಪ್ರಭಾವವನ್ನು ಕಡಿಮೆ ಮಾಡುತ್ತಿವೆ. ನಿನ್ನೆವರೆಗೂ ಭಾರತಕ್ಕೆ ಎಚ್ಚರಿಕೆಗಳನ್ನು ಹೊರಡಿಸಿದ ಟರ್ಕಿ ಈಗ ಭಾರತದ ಮುಂದಿನ ಹೆಜ್ಜೆಗಳನ್ನು ಅರ್ಥಮಾಡಿಕೊಳ್ಳಲು, ಅದರ ತಂತ್ರಗಳನ್ನು ಅಂದಾಜು ಮಾಡಲು ತೀವ್ರವಾಗಿ ಪ್ರಯತ್ನಿಸುತ್ತಿದೆ. ಈ ಬೆಳವಣಿಗೆಗಳು ಆಕಸ್ಮಿಕವಲ್ಲ. ಇವು ಭಾರತದ ಆಳವಾದ ಚಿಂತನೆ, ದೀರ್ಘಕಾಲೀನ ಯೋಜನೆ ಮತ್ತು ಶಕ್ತಿ ಪ್ರದರ್ಶನದ ಫಲಿತಾಂಶ. ಇದು ಕೇವಲ ನೌಕಾ ಅಭ್ಯಾಸ ಅಥವಾ ಸಾಮಾನ್ಯ ನಿಯೋಜನೆಯಲ್ಲ. ಇದು ಜಾಗತಿಕ ರಾಜಕೀಯದಲ್ಲಿ ಭಾರತದ ಬೆಳೆಯುತ್ತಿರುವ ಪ್ರಭಾವವನ್ನು ತೋರಿಸುವ ಬಲವಾದ ಸಂದೇಶ. ಭಾರತ ಈಗ ಹಿಂದೂ ಮಹಾಸಾಗರದ ಕಾವಲುಗಾರ ಮಾತ್ರವಲ್ಲ, ಮೆಡಿಟರೇನಿಯನ್ ಸಮುದ್ರದಲ್ಲೂ ಕೀಲಕ ಆಟಗಾರನಾಗಿ, ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿದೆ. ಇದು ಭಾರತದ ರಾಜತಾಂತ್ರಿಕ, ಸೈನಿಕ ಸಾಮರ್ಥ್ಯವನ್ನು ಪ್ರಪಂಚಕ್ಕೆ ತೋರಿಸುತ್ತಿದೆ. ಈ ಘಟನೆಗಳು ಮೆಡಿಟರೇನಿಯನ್ ಸಮುದ್ರದ ರಾಜಕೀಯ ರೂಪರೇಖೆಗಳನ್ನು ಸಂಪೂರ್ಣ ಬದಲಾಯಿಸಿವೆ. ಈ ಕ್ಷೇತ್ರದಲ್ಲಿ ನಾಟೋ ಆಕಸ್ಮಿಕವಾಗಿ ಇಳಿದು ತನ್ನ ಸೈನಿಕ ಶಕ್ತಿಯನ್ನು ಬೃಹತ್ ಪ್ರಮಾಣದಲ್ಲಿ ಪ್ರದರ್ಶಿಸುತ್ತಿದೆ. ಕಳೆದ 24 ಗಂಟೆಗಳಲ್ಲಿ ಸ್ಥಿತಿಗತಿಗಳು ವೇಗವಾಗಿ ಬದಲಾಗಿವೆ. ಇದು ಚದುರಂಗದ ಹಲಗೆ ತಲೆಕೆಳಗಾದಂತೆ ಅನಿಸುತ್ತಿದೆ. ನಾಟೋ ಮೊದಲು ಭಾರತ ತಮ್ಮ ಗುರಿಯಲ್ಲ ಎಂದು, ಯಾವುದೇ ಬೆದರಿಕೆ ಇಲ್ಲ ಎಂದು ಹೇಳಿದರು. ಈಗ ಭಾರತದ ಪ್ರತಿ ಚಲನೆಯನ್ನು, ಪ್ರತಿ ನಿರ್ಧಾರವನ್ನು ಹತ್ತಿರದಿಂದ ಗಮನಿಸುತ್ತಿದೆ. ಭಾರತವನ್ನು ಸುತ್ತುವರೆದು ಒಂಟಿಯಾಗಿ ಮಾಡಲು ಪ್ರಯತ್ನಿಸಿದ ಟರ್ಕಿ ಈಗ ತಾನೇ ಅಂತಾರಾಷ್ಟ್ರೀಯ ಒತ್ತಡದಲ್ಲಿ ಸಿಕ್ಕಿಹಾಕಿಕೊಂಡಿದೆ. ನಾಟೋದ ಈ ಆಕಸ್ಮಿಕ ಆಗಮನದೊಂದಿಗೆ ಸಮುದ್ರದ ರಾಜಕೀಯ, ಸೈನಿಕ ಗಾಳಿಗಳ ದಿಕ್ಕು ಸಂಪೂರ್ಣ ಬದಲಾಗಿದೆ. ಭಾರತ ಬಾಹ್ಯವಾಗಿ ಶಾಂತವಾಗಿ, ಸಂಯಮದಿಂದ ಕಾಣುತ್ತಿದ್ದರು. ಅದರ ಪ್ರತಿ ನಿರ್ಧಾರ ಪ್ರಪಂಚದಾದ್ಯಂತ ಆತಂಕಗಳನ್ನು, ಉದ್ವೇಗಗಳನ್ನು ಸೃಷ್ಟಿಸುತ್ತಿದೆ. ಭಾರತದ ಕ್ರಮಗಳು ಉದ್ವೇಗಪೂರಿತವಲ್ಲ. ಅವು ಆಳವಾದ ಚಿಂತನೆಯೊಂದಿಗೆ, ದೀರ್ಘಕಾಲೀನ ಪ್ರಭಾವದೊಂದಿಗೆ, ಜಾಗತಿಕ ಸಮತೋಲನವನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗಿದೆ. ಈ ಸ್ಥಿತಿ ಈಗ ಕಲ್ಪನೆಗೂ ನಿಲುಕದ ತಿರುವು ಪಡೆದುಕೊಂಡಿದೆ. ನಾಟೋ ಮೆಡಿಟರೇನಿಯನ್ ಸಮುದ್ರದಲ್ಲಿ 150ಕ್ಕೂ ಹೆಚ್ಚು ಯುದ್ಧನೌಕೆಗಳೊಂದಿಗೆ ಬೃಹತ್ ಸೈನಿಕ ಕಾರ್ಯಾಚರಣೆ ಆರಂಭಿಸಿದೆ. ಜಿಬ್ರಾಲ್ಟರ್ ಜನಸಂಧಿ ಮತ್ತು ಸೂಯೆಜ್ ಕಾಲುವೆ, ಇವು ಪ್ರಪಂಚ ವ್ಯಾಪಾರದ ಜೀವನಾಡಿಗಳು, ನಾಟೋ ನಿಯಂತ್ರಣಕ್ಕೆ ಹೋಗಿವೆ. ಇದು ಜಾಗತಿಕ ವ್ಯಾಪಾರಕ್ಕೆ,
ಇಂಧನ ಸರಬರಾಜುಗಳಿಗೆ ದೊಡ್ಡ ಸವಾಲಾಗಿದೆ. ಇದು ಕೇವಲ ಸಮುದ್ರ ಯುದ್ಧವಲ್ಲ, ಇದು ರಾಜಕೀಯ ತಂತ್ರಗಳು, ಅತ್ಯಾಧುನಿಕ ತಂತ್ರಜ್ಞಾನಗಳು, ಗುಪ್ತಚರ ಕಾರ್ಯಾಚರಣೆಗಳು ಸೇರಿದ ಸಂಕೀರ್ಣ ಆಟ. 20,000 ಸೈನಿಕರು, ಯುದ್ಧ ವಿಮಾನಗಳು, ಟಾರ್ಪಿಡೋಗಳು, ಮಿಸೈಲ್ಗಳು ಸಿದ್ಧವಾಗಿವೆ. ಯಾವುದೇ ಸಮಯದಲ್ಲಿ ಯುದ್ಧಕ್ಕೆ ತಯಾರಾಗಿವೆ. ಇದು ಜಾಗತಿಕ ಆಧಿಪತ್ಯದ ಕುತಂತ್ರವಾಗಿ ಕಾಣುತ್ತಿದೆ. ಟರ್ಕಿ ನಾಟೋದ ಬೆಂಬಲವನ್ನು ಆಶಿಸಿದರು. ನಾಟೋ ಅದನ್ನು ಬದಿಗಿಟ್ಟು ಸಮುದ್ರವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ. ಕೀಲಕ ಪ್ರಶ್ನೆ ಈಗ ಇದು: ಭಾರತ ಈ ಒತ್ತಡದಲ್ಲಿ ಹಿಂದೆ ಸರಿಯುತ್ತದೆ ಅಥವಾ ತನ್ನ ಚಾಣಾಕ್ಷತೆ, ಕಾರ್ಯತಂತ್ರದ ಬುದ್ಧಿಯೊಂದಿಗೆ ಸ್ಥಿತಿಯನ್ನು ತಿರುಗಿಸುತ್ತದೆ? ಭಾರತದ ಹಿಂದಿನ ಇತಿಹಾಸ ನೋಡಿದರೆ ಇದು ಹಿಂದೆ ಸರಿಯುವ ದೇಶವಲ್ಲ, ಇದು ಸವಾಲನ್ನು ಎದುರಿಸಿ ಗೆಲ್ಲುವ ದೇಶ. ಮೆಡಿಟರೇನಿಯನ್ ಸಮುದ್ರ ಈಗ ಜಾಗತಿಕ ಶಕ್ತಿ ಸ್ಪರ್ಧೆಯ ಮೈದಾನವಾಗಿ ಬದಲಾಗಿದೆ. ಯುರೋಪ್, ಏಷ್ಯಾ, ಆಫ್ರಿಕಾ ಮಧ್ಯೆ ಕೀಲಕವಾದ ಈ ಸಮುದ್ರ ಮಾರ್ಗ ಪ್ರಪಂಚ ಆರ್ಥಿಕತೆಯ ಜೀವನಾಡಿ. ಒಂದು ದೇಶ ಈ ಮಾರ್ಗದ ಮೇಲೆ ಪೂರ್ಣ ನಿಯಂತ್ರಣ ಸಾಧಿಸಲು ಬಯಸಿದರೆ ಅದು ವ್ಯಾಪಾರಕ್ಕೆ, ಇಂಧನ ಸರಬರಾಜುಗಳಿಗೆ, ಜಾಗತಿಕ ಆರ್ಥಿಕತೆಗೆ ದೊಡ್ಡ ಅಪಾಯ. ಭಾರತ ಸ್ಪಷ್ಟವಾಗಿ, ದೃಢವಾಗಿ ಹೇಳಿದೆ: ಮೆಡಿಟರೇನಿಯನ್ ಸಮುದ್ರ ಯಾರದೂ ಸ್ವಂತವಲ್ಲ, ಇದು ಎಲ್ಲರಿಗೂ ಸಮಾನವಾದ ಸ್ವತಂತ್ರ ಮಾರ್ಗ. ಈ ಸ್ವಾತಂತ್ರ್ಯವನ್ನು ಕಾಪಾಡುವುದು ಪ್ರತಿ ದೇಶದ ಆರ್ಥಿಕ, ನೈತಿಕ ಅಗತ್ಯ ಮತ್ತು ಜವಾಬ್ದಾರಿ. ಭಾರತ ತನ್ನ ನೌಕಾಸೇನೆಯನ್ನು ಮತ್ತಷ್ಟು ಬಲಪಡಿಸಿ 4 ಅತ್ಯಾಧುನಿಕ ಯುದ್ಧನೌಕೆಗಳನ್ನು ನಿಯೋಜಿಸಿ ಯಾರದೇ ಆಧಿಪತ್ಯ ಪ್ರಯತ್ನಗಳನ್ನು ತಡೆಯುತ್ತಿದೆ. ಇದು ಕೇವಲ ಸೈನಿಕ ಕ್ರಮವಲ್ಲ, ಇದು ಜಾಗತಿಕ ಸಮತೋಲನ, ಅಂತಾರಾಷ್ಟ್ರೀಯ ನಿಯಮಗಳು, ಸ್ವತಂತ್ರ ನೌಕಾಚರಣೆಯ ಬಗ್ಗೆ ಹೋರಾಟ. ಭಾರತದ ಈ ನಿಲುವು ಪ್ರಪಂಚ ದೇಶಗಳಿಗೆ ಒಂದು ಸ್ಫೂರ್ತಿ, ಒಂದು ಸಂದೇಶ. ಸ್ಥಿತಿ ಈಗ ಸಂಕೀರ್ಣ ಜಾಗತಿಕ ಸಂಕಟವಾಗಿ ಬದಲಾಗಿದೆ. ಯಾವ ದೇಶ, ಟರ್ಕಿ, ನಾಟೋ ಅಥವಾ ಅಮೆರಿಕ ಒಬ್ಬರೇ ಇಲ್ಲಿ ಆಧಿಪತ್ಯ ಚಲಾಯಿಸಬಾರದು ಎಂದು ಭಾರತ ದೃಢವಾಗಿ, ಸ್ಪಷ್ಟವಾಗಿ ಹೇಳಿದೆ. ಈ ಸಂದರ್ಭದಲ್ಲಿ ರಷ್ಯಾ ಭಾರತದ ಪಕ್ಷಕ್ಕೆ ನಿಂತು ತನ್ನ ಸೈನಿಕ ಶಕ್ತಿಯನ್ನು ತೋರಿಸುತ್ತಾ ಬೆಂಬಲ ಘೋಷಿಸಿದೆ. ಇಸ್ರೇಲ್ ಕೂಡ ಭಾರತಕ್ಕೆ ಸಮರ್ಥನೆ ನೀಡಿದೆ. ಇದು ಮಧ್ಯಪ್ರಾಚ್ಯ ರಾಜಕೀಯದಲ್ಲಿ ಮಹತ್ವದ ಹೆಜ್ಜೆ ಮತ್ತು ತಿರುವು. ಭಾರತ ಈಗ ಒಂಟಿಯಲ್ಲ. ರಷ್ಯಾ, ಇಸ್ರೇಲ್ ರೀತಿಯ ಜಾಗತಿಕ ಶಕ್ತಿಗಳು ಅದರ ಹಿಂದೆ ಇವೆ. ಇನ್ನೂ ಹಲವು ದೇಶಗಳು ಬೆಂಬಲ ನೀಡುತ್ತಿವೆ. ನಾಟೋದ ಆಗಮನದ ನಂತರ ಉದ್ವೇಗಗಳು ಕಡಿಮೆಯಾಗುತ್ತವೆ ಎಂದು ಎಲ್ಲರೂ ನಿರೀಕ್ಷಿಸಿದ್ದರು. ಆದರೆ ನಾಟೋದ ತಂತ್ರ ಅನಿರೀಕ್ಷಿತವಾಗಿ ಬದಲಾಗಿದೆ. ಪ್ರಪಂಚವನ್ನು ಆಶ್ಚರ್ಯದಲ್ಲಿ ಮುಳುಗಿಸಿದೆ. ನಾಟೋದ ಕ್ರಮಗಳು ಮತ್ತಷ್ಟು ಉದ್ವೇಗಗಳನ್ನು ಸೃಷ್ಟಿಸಿವೆ. ಜಾಗತಿಕ ರಾಜತಾಂತ್ರಿಕತೆಯನ್ನು ಸಂಕೀರ್ಣಗೊಳಿಸಿವೆ. ಮೆಡಿಟರೇನಿಯನ್ ಸಮುದ್ರ ಈಗ ಥ್ರಿಲ್ಲರ್ ಸಿನಿಮಾದಂತಿದೆ. ಪ್ರತಿ ತಿರುವಿನಲ್ಲೂ ಆಶ್ಚರ್ಯಗಳು, ಉದ್ವೇಗಗಳೊಂದಿಗೆ ತುಂಬಿದೆ. ರಷ್ಯಾ ಸ್ಪಷ್ಟವಾಗಿ, ದೃಢವಾಗಿ ಎಚ್ಚರಿಸಿದೆ: ಯಾರೇ ಆಕ್ರಮಣಕಾರಿ ಕ್ರಮಗಳಿಗೆ ಮುಂದಾದರೂ ಈ ಸಮುದ್ರ ಯುದ್ಧಭೂಮಿಯಾಗಿ ಬದಲಾಗಬಹುದು. ಪ್ರಪಂಚ ಶಾಂತಿಗೆ ಅಪಾಯ ಉಂಟಾಗಬಹುದು. ಹಲವು ದೇಶಗಳು ಈ ಸ್ಥಿತಿಯ ಮೇಲೆ ತಮ್ಮ ವಿರೋಧವನ್ನು ದಾಖಲಿಸಿವೆ, ಜಾಗತಿಕ ಐಕ್ಯತೆಯನ್ನು ತೋರಿಸುತ್ತಿವೆ. ಟರ್ಕಿ ನಿರ್ಮಿಸಿದ ಒಂದು ಕೀಲಕ ಬಂದರು ಈಗ ನಾಟೋದ ತೀವ್ರ ಗಮನದಲ್ಲಿದೆ. ಅದರ ನಿಯಂತ್ರಣಕ್ಕಾಗಿ ಸ್ಪರ್ಧೆ ತೀವ್ರಗೊಂಡಿದೆ. ಭಾರತ ಮುಂಚಿತವಾಗಿ ತನ್ನ ಯುದ್ಧನೌಕೆಗಳನ್ನು ನಿಯೋಜಿಸಿ ಈ ಬಂದರಿನ ಮೇಲೆ ಯಾರೂ ಆಧಿಪತ್ಯ ಚಲಾಯಿಸದಂತೆ ಎಚ್ಚರಿಸಿದೆ. ಟರ್ಕಿ, ನಾಟೋ, ಭಾರತ ಈ 3 ಶಕ್ತಿಗಳು ಈಗ ಮುಖಾಮುಖಿಯಾಗಿ ನಿಂತು ಒಬ್ಬರನ್ನೊಬ್ಬರು ಸವಾಲು ಹಾಕುತ್ತಿವೆ. ಭಾರತ ಮಾತ್ರ ಧೈರ್ಯವಾಗಿ, ಸ್ಥಿರವಾಗಿ, ಸಂಯಮದೊಂದಿಗೆ ಈ ಸವಾಲನ್ನು ಎದುರಿಸುತ್ತಿದೆ. ಕೆಂಪು ಸಮುದ್ರದಿಂದ ಏಳುತ್ತಿರುವ ಭಾರತದ ಯುದ್ಧನೌಕೆಗಳು ಈಗ ಮೆಡಿಟರೇನಿಯನ್ ಸಮುದ್ರದಲ್ಲಿ ತಮ್ಮ ಬಲವಾದ ಉಪಸ್ಥಿತಿ ಸ್ಥಾಪಿಸುತ್ತಿವೆ. ಪ್ರಪಂಚಕ್ಕೆ ಹೊಸ ಸಂದೇಶ ನೀಡುತ್ತಿವೆ. ಈ ಸಂಘರ್ಷದ ಹಿಂದೆ ಅಸಲು ಕೀಲಕ ಶಕ್ತಿ ಅಮೆರಿಕ ಎಂಬುದು ಸ್ಪಷ್ಟವಾಗುತ್ತಿದೆ. ಅದರ ತಂತ್ರ ಸ್ಪಷ್ಟ ಮತ್ತು ಕುಟಿಲವಾದದ್ದು. ಟರ್ಕಿಯನ್ನು ರೆಚ್ಚಗೊಟ್ಟು ಭಾರತದೊಂದಿಗೆ ಸಂಘರ್ಷ ಸೃಷ್ಟಿಸಿ ನಾಟೋವನ್ನು ಕ್ಷೇತ್ರಕ್ಕೆ ಇಳಿಸಿ ಕೊನೆಗೆ ತಾನು ಪೂರ್ಣ ನಿಯಂತ್ರಣ ತೆಗೆದುಕೊಳ್ಳಲು. ಆದರೆ ಭಾರತ ಈ ಆಟವನ್ನು ಮುಂಚಿತವಾಗಿ ಅರ್ಥಮಾಡಿಕೊಂಡು ಅದನ್ನು ತಿರುಗಿಸಿದೆ. ಈ ಸಮುದ್ರ ಯಾರದೂ ಸ್ವಂತವಲ್ಲ ಎಂದು, ಸ್ವತಂತ್ರ ನೌಕಾಚರಣೆ ಎಲ್ಲರ ಹಕ್ಕು ಎಂದು ದೃಢವಾಗಿ ಹೇಳಿದೆ. ಭಾರತ 150ಕ್ಕೂ ಹೆಚ್ಚು ದೇಶಗಳ ಬೆಂಬಲ ಸಂಗ್ರಹಿಸಿ
ಮೆಡಿಟರೇನಿಯನ್ ಸಮುದ್ರದ ಸ್ವಾತಂತ್ರ್ಯವನ್ನು ಕಾಪಾಡಲು ಅಂತಾರಾಷ್ಟ್ರೀಯ ನೌಕಾ ಒಕ್ಕೂಟವನ್ನು ಸಿದ್ಧಪಡಿಸಿದೆ. ರಷ್ಯಾ, ಚೀನಾ, ಜಪಾನ್, ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ವಿಯೆಟ್ನಾಂ ರೀತಿಯ ದೇಶಗಳು ಭಾರತದ ಪಕ್ಷಕ್ಕೆ ನಿಂತಿವೆ. ತಮ್ಮ ಸೈನಿಕ, ರಾಜತಾಂತ್ರಿಕ ಬೆಂಬಲ ಘೋಷಿಸಿವೆ. ಭಾರತದ ಶಕ್ತಿ ಅದರ ನೌಕಾಸೇನೆ, ಸೈನಿಕ ಸಾಮರ್ಥ್ಯದೊಂದಿಗೆ ಈ ಜಾಗತಿಕ ಒಪ್ಪಂದಗಳಲ್ಲೂ ಇದೆ. ಇದು ಭಾರತದ ರಾಜತಾಂತ್ರಿಕತೆಯ ಗೆಲುವು. ಸ್ನೇಹಿತರೆ, ಈ ಸಂಘರ್ಷ ಕೇವಲ ಸಮುದ್ರ ಯುದ್ಧವಲ್ಲ. ಇದು ಜಾಗತಿಕ ರಾಜಕೀಯ, ಆರ್ಥಿಕ ಸಮತೋಲನದ ಬಗ್ಗೆ ಹೋರಾಟ. ದೊಡ್ಡ ಪ್ರಶ್ನೆ ಈಗ ಇದು: ಭಾರತ ಈ ಸಮುದ್ರ ಮಾರ್ಗವನ್ನು ಸ್ವತಂತ್ರವಾಗಿ, ಸುರಕ್ಷಿತವಾಗಿ ಇರಿಸುವ ಶಾಶ್ವತ ಸಂಸ್ಥೆಯನ್ನು ಸ್ಥಾಪಿಸಬಲ್ಲದೆ? ಇದು ಕೇವಲ ಯುದ್ಧತಂತ್ರದ ಸಮಸ್ಯೆಯಲ್ಲ. ಇದು ಭವಿಷ್ಯದ ಜಾಗತಿಕ ರಕ್ಷಣೆ, ಸಮತೋಲನ, ಶಾಂತಿಯ ಬಗ್ಗೆ ಸಂಕೀರ್ಣ ಆಟ. ಈ ಘಟನೆಗಳು ಇತಿಹಾಸದಲ್ಲಿ ದಾಖಲಾಗುತ್ತವೆ, ಭವಿಷ್ಯದ ಪಾಠಗಳಾಗಿ ಬದಲಾಗುತ್ತವೆ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ. ಈ ಜಾಗತಿಕ ಆಟದ ಬಗ್ಗೆ ನಿಮ್ಮ ಆಲೋಚನೆಗಳನ್ನು ನಮಗೆ ತಿಳಿಸಿ. ಈ ಸ್ಥಿತಿ ಹೇಗೆ ಮುಗಿಯುತ್ತದೆ ಎಂದು ನೋಡಬೇಕು, ಶಾಂತಿಯುತವಾಗಿ ಅಥವಾ ಯುದ್ಧಪೂರಿತವಾಗಿ?